ಮೋದಿಯವರು ಏರ್ ಬೇಸ್ಗೆ ಹೋಗಿ ಭಾಷಣ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಸೈನಿಕರಿಗೆ ಧನ್ಯವಾದ ಸಲ್ಲಿಸಿ. ನೋಡಿ, ಅವರು ಏನಾದರೂ ಮಾಡಲಿ, ಅದನ್ನು ರಾಜಕೀಯವಾಗಿ ಲಾಭ ತೆಗೆದುಕೊಳ್ಳೋದು ಇದು ಯಾರಿಗೂ ಕೂಡ ತರವಾದ್ದು ಅಲ್ಲ. ಆದರೂ ಕೂಡ ಈಗ ನಾನು ಈಗ 3 ದಿನದಿಂದ ಈ ಕದನ ವಿರಾಮ ಘೋಷಣೆ ಮಾಡಿದರು. ಈಗ 4 ದಿನಕ್ಕೆ ನೀವು ಕದನ ವಿರಾಮ ಘೋಷಣೆ ಮಾಡುವಾಗಿದ್ದರೆ ಯುದ್ಧ ಆರಂಭ ಮಾಡಿದ್ದಾದರೂ ಯಾಕೆ? ಏನಂತ ಯಾವ ಉದ್ದೇಶ ಇಟ್ಕೊಂಡು ಯುದ್ಧ ಆರಂಭ ಮಾಡಿದರೆ ಆ ಉದ್ದೇಶ ಈಡೇರಿದೆಯಾ? ಪಾಕಿಸ್ತಾನಕ್ಕೆ ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ ಅಮೇರಿಕ ಹೇಳಿದರು ಅಂತ ಹೇಳಿದ ಕೂಡಲೇ 4 ದಿನಕ್ಕೆ ವಾಪಸ್ಸು ಅದನ್ನು ನಿಲ್ಲಿಸುವಂಥದ್ದು ಎಲ್ಲ ಉದ್ದೇಶ ಈಡೇರಿದೆಯಾ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಪ್ರಧಾನಮಂತ್ರಿಗಳು. ಯಾವ ಪರ್ಪಸ್ಗಾಗಿ ಈ ಕದನವನ್ನು ಆರಂಭಿಸಿದ್ರಿ, ಯಾವ ಕಾರಣಕ್ಕೆ ಕದನ ವಿರಾಮ ಮಾಡಿದ್ರಿ? ಇದು ನಮಗೆ ಕದನ ಆರಂಭ ಮಾಡಿದಾಗ ಹೇಳಿದ್ರಿ ಅವ್ರಿಗೆ ಇನ್ಮೇಲೆ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು, ಆ ರೀತಿ ಪಾಠ ಕಲಿಸ್ತೀವಿ ಅಂತ. ಈಗ ಪಾಕಿಸ್ತಾನದವ್ರು ನೋಡಿದರೆ ನಮ್ಮದು ಮೇಲ್ಗೈ ಆಯಿತು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಹೌದಾ ಇಲ್ವೋ? ಅಲ್ಲ, ಇದು ನಾನು ಹೇಳ್ತಾ ಇದ್ದೀನ ಅವ್ರು ಹೇಳ್ತಾ ಇರೋ ಮಾತು. ಹಾಗಾದರೆ ಪಾಕಿಸ್ತಾನದವ್ರು ಹೇಳ್ಕೊಳ್ತಾ ಇದ್ದಾರೆ ನಮ್ಮದು ಮೇಲ್ಗೈ ಆಗಿದೆ ಅಂತೇಳಿ ಅಂತ. ಹಾಗಾದರೆ ಯುದ್ಧ ಹೋಗಿ ನಾವು ಏನು ಸಾಧನೆ ಮಾಡಿದ್ವಿ ಅಂತ ಈಗ ಅದಕ್ಕೆ ಉತ್ತರ ಕೊಡಬೇಕು ಪ್ರಧಾನಮಂತ್ರಿಗಳು ಅಂತ ನಮ್ಮದು ಆಗ್ರಹ. ಪಾಕಿಸ್ತಾನದವ್ರು ನೋಡಿದರೆ ನಮಗೇನೂ ಆಗಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋವಾಗ ಈಗ ಇವ್ರಿಗೆ ಪಾಠ ಕಲ್ಸೋಕ್ಕೆ ಹೋಗಿ ಮತ್ತೆಲ್ಲೋ ಅವರಿಗೆ ಪರೋಕ್ಷವಾಗಿ ನಾವೇನಾದರೂ ನಾವು ಅವರಿಗೆ ಸಹಕಾರಿ ಆಗುವಂಥ ಒಂದು ತಾತ್ಪರ್ಯಕ್ಕೆ ಬರಬಾರ್ದು. ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಈಗ ನಾವು ತೀರ್ಮಾನ ಮಾಡಬೇಕು, ಕದನಕ್ಕೆ ಹೋಗೋದೇ ಆಗಲಿ ವಾಪಸ್ ತಗೊಳ್ಳೋದೇ ಆಗಲಿ ನಮ್ಮ ದೇಶದ ಹಿತ ಮುಖ್ಯ. ಅವರು ಅಮೇರಿಕಾದವ್ರು ಹೇಳಿದರು ಅಂತ ಹೇಳಿದ ಕೂಡಲೇ ವಾಪಸ್ ತೆಗೆದುಕೊಂಡು ಬಿಡೋದು ಇದು ನಮ್ಮ ದೇಶದ ಹಿತದ ಪ್ರಶ್ನೆನಾ? ಯಾರ ಹಿತಕ್ಕಾಗಿ? ಈ ವಿಷಯವಾಗಿ ರಾಜಕೀಯವಾಗಿ ಆಗಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್